ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಆಲ್ ಇಂಗ್ಲೀಷ್ ಟೆನ್ಸಸ್ ವಿಡಿಯೋ ಸೀರೀಸ್ನಲ್ಲಿ ಇದು ಕ್ಲಾಸ್ ನಂಬರ್ 2 ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನು, ಎಕ್ಸಾಕ್ಟ್ಲಿ ನಾವು ಅದರಲ್ಲಿ ಹೇಗೆ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು ಅನ್ನೋದು. ಇದರ ಹಿಂದಿನ ಕ್ಲಾಸ್ ಅಂದರೆ ಕ್ಲಾಸ್ ನಂಬರ್ 1ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ, ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ. ಸೊ ನಿಮಗೆ ಗೊತ್ತಿದೆಯಲ್ಲ, ಇದು ಆಲ್ ಇಂಗ್ಲೀಷ್ ವಿಡಿಯೋ ಸೀರೀಸ್. ನಿನ್ನೆ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಮುಗಿದೋಗಿದೆ. ಆ್ಯಂಡ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ ಕಮೆಂಟ್ ಬಾಕ್ಸ್ನಲ್ಲಿ, ಡಿಸ್ಕ್ರಿಪ್ಷನ್ನಲ್ಲಿ. ನೀವು ಹೋಗಿ ಆ ವಿಡಿಯೋನ ನೋಡಿ. ಅದಾದಮೇಲೆ ಇವತ್ತಿನ ಕ್ಲಾಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವಿಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ನಾವು ಫಸ್ಟ್ ತಿಳ್ಕೊಳ್ಳೋಣ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಯಾವಾಗ ನಾವು ಮಾತಾಡಬೇಕನ್ನೋದು. ಈ ಟೆನ್ಸ್ನಲ್ಲಿ ನಾವು ಈ ಕ್ಷಣದಲ್ಲಿ ಅಂದರೆ ಈ ಟೈಮ್ನಲ್ಲಿ, ಸೊ ವರ್ತಮಾನದಲ್ಲಿ ನಡೆಯುತ್ತಾ ಇರುವ ಅಥವಾ ಈ ದಿನಗಳಲ್ಲಿ ನಡೆಯುತ್ತಾ ಇರುವಂತಹ ಕೆಲಸಗಳನ್ನ ಮಾತಾಡ್ತೀವಿ. ಇನ್ ಸಿಂಪಲ್, ಈಗ ನಡೆಯುವಂತಹ ಕೆಲಸಗಳನ್ನ ಅಥವಾ ಈ ದಿನಗಳಲ್ಲಿ ನಡೀತಾ ಇರುವ ಕೆಲಸಗಳನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಮಾತಾಡ್ತೀವಿ. ಹೆಸರೇ ಹೇಳ್ತಿದೆ, ಪ್ರೆಸೆಂಟ್ ಅಂದರೆ ಈಗ, ಕಂಟಿನ್ಯೂಸ್ ಅಂದರೆ ನಡೆಯುತ್ತಾ ಇರಬೇಕು, ಅದು ನಿಂತಿರಬಾರ್ದು, ಪ್ರೋಗ್ರೆಷನ್ನಲ್ಲಿ ಇರಬೇಕು, ಸ್ಟಾರ್ಟ್ ಆಗಿರಬೇಕು ಬಟ್ ನಡೆಯುತ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಕೆಲಸ ಮಾಡುತ್ತಿದ್ದೇನೆ. ಸೊ ಈ ಮೂಮೆಂಟ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಅರ್ಥ ಆಗೋದಕ್ಕೆ ಅಷ್ಟು ಕಷ್ಟ ಏನಾಗೋದಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ನಾವು ಯಾವ್ಯಾವ ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ಇಲ್ಲೂ ಕೂಡ ಆ್ಯಮ್, ಆರ್ ಮತ್ತು ಈಸ್ನ ಯೂಸ್ ಮಾಡ್ತೀವಿ. ಸೊ ಐ ಇದ್ದರೆ ಆ್ಯಮ್ ಬರುತ್ತೆ. ಯು, ವಿ, ದೇ ಜೊತೆ ನಾವು ಆರ್ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್ ಬಂದರೆ ಈಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮೇನ್ ವರ್ಬ್ ಯಾವಾಗಲೂ ING ಫಾರ್ಮ್ನಲ್ಲಿರುತ್ತೆ, ಅಂದರೆ ಕಂಟಿನ್ಯೂಸ್ ಫಾರ್ಮ್ನಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಈಟಿಂಗ್, ರೈಟ್? ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ ಹೇಗೆ ನಾವು ಸೆಂಟೆನ್ಸ್ಗಳನ್ನ ಮಾಡ್ತೀವಿ ಇಲ್ಲಿ. ಸೊ ನೋಡಿ, ಪಾಸಿಟಿವ್ ಸೆಂಟೆನ್ಸ್ಗಳು, ನಾನೀಗ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಸೆಂಟೆನ್ಸ್ನ ಈ ರೀತಿ ಹೇಳ್ತೀವಿ. ಐ ಆಮ್ ವರ್ಕಿಂಗ್ ನೌ, ನಾನೀಗ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಹಿ ಈಸ್ ವರ್ಕಿಂಗ್ ನೌ, ಅವನೀಗ ಕೆಲಸ ಮಾಡ್ತಿದ್ದಾನೆ. ಶಿ ಈಸ್ ವರ್ಕಿಂಗ್ ನೌ, ಅವಳೀಗ ಕೆಲಸ ಮಾಡ್ತಿದ್ದಾಳೆ. ಇಟ್ ಈಸ್ ವರ್ಕಿಂಗ್ ನೌ, ಅದು ಕೆಲಸ ಮಾಡ್ತಾ ಇದೆ. ಕಿರಣ್ ಈಸ್ ವರ್ಕಿಂಗ್ ನೌ, ಕಿರಣ್ ಈಗ ಕೆಲಸ ಮಾಡ್ತಿದ್ದಾನೆ. ಅದೇ ರೀತಿ ಯು ಇದ್ರೆ ಯು ಆರ್ ವರ್ಕಿಂಗ್ ನೌ, ನೀನೀಗ ಕೆಲಸ ಮಾಡ್ತಾ ಇದ್ದೀಯಾ ಹೇಳ್ತಾ ಇದ್ದೀವಿ. ವಿ ಆರ್ ವರ್ಕಿಂಗ್ ನೌ, ದೇ ಆರ್ ವರ್ಕಿಂಗ್ ನೌ, ಮೈ ಫ್ರೆಂಡ್ಸ್ ಆರ್ ವರ್ಕಿಂಗ್ ನೌ, ಟೀಚರ್ಸ್ ಆರ್ ವರ್ಕಿಂಗ್ ನೌ ಅಂತ ನೀವಿಲ್ಲಿ ಹೇಳ್ಬೋದು, ರೈಟ್? ಸೊ ಇಲ್ಲಿ ನೋಡಿ, ಹೆಲ್ಪಿಂಗ್ ವರ್ಬ್ ಯಾವ ಜಾಗದಲ್ಲಿ ಬಂದಿದೆ. ಐ ಆದ ತಕ್ಷಣ ಆ್ಯಮ್ ಹಾಕಬೇಕು, ಅದಾದಮೇಲೆ ಮೇನ್ ವರ್ಬ್ ING ಫಾರ್ಮ್ನಲ್ಲಿ ಇರಬೇಕು. ಸೊ ಇದರಲ್ಲಿ ನಿಮಗೇನು ಕಷ್ಟ ಆಗಲ್ಲ ಅಂದ್ಕೊಳ್ತಾ ಇದ್ದೀನಿ. ನೆಗೆಟಿವ್ ಮಾಡಬೇಕಂದ್ರೆ, ಈಗ ನಾನು ಇದನ್ನು ಮಾಡ್ತಾ ಇಲ್ಲ ಅಂತ ಹೇಳಬೇಕಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಮುಂದೆ ನಾಟ್ ಸೇರಿಸಿ ಅಷ್ಟೇ. ಇಲ್ಲಿದೆ ನೋಡಿ, ಐ ಆಮ್ ನಾಟ್ ವರ್ಕಿಂಗ್ ನಾವ್, ನಾನೀಗ ಕೆಲಸ ಮಾಡ್ತಾ ಇಲ್ಲ. ಹಿ ಈಸ್ ನಾಟ್ ವರ್ಕಿಂಗ್ ನಾವ್, ಶಿ ಈಸ್ ನಾಟ್ ವರ್ಕಿಂಗ್ ನಾವ್, ಇಟ್ ಈಸ್ ನಾಟ್ ವರ್ಕಿಂಗ್ ನಾವ್, ಕಿರಣ್ ಈಸ್ ನಾಟ್ ವರ್ಕಿಂಗ್ ನಾವ್, ರೈಟ್? ಅದೇ ರೀತಿ ಯು ಆರ್ ನಾಟ್ ವರ್ಕಿಂಗ್ ನಾವ್, ನೀನು ಈಗ ಕೆಲಸ ಮಾಡ್ತಾ ಇಲ್ಲ, ಮಾಡು. ವಿ ಆರ್ ನಾಟ್ ವರ್ಕಿಂಗ್ ನಾವ್, ದೇ ಆರ್ ನಾಟ್ ವರ್ಕಿಂಗ್ ನಾವ್ ಅಂತ ಇಲ್ಲಿ ನಾವು ಹೇಳ್ಬೋದು. ಓಕೆ, ಕ್ವಶನ್ಸ್ ಏನಾಗುತ್ತೆ ನೋಡಿ. ಸೊ ಇಲ್ಲಿ ಕ್ವಶನ್ಸ್ ನೋಡಿ, ಈಸ್, ಆಮ್, ಆರ್ ಸೆಂಟೆನ್ಸ್ನ ಬಿಗಿನಿಂಗ್ಗೆ ಹೋಗಿದೆ. ಸೊ ಗೊತ್ತಾಯಿದೆಲ್ಲ, ನೀವು ಯಾವಾಗಲೂ ಅಷ್ಟೇ ಕ್ವಶನ್ ಮಾಡಬೇಕು ಅಂದಾಗ, ಎಸ್ ಆರ್ ನೋ ಕ್ವಶನ್ಸ್ನ ಮಾಡಬೇಕು ಅಂದಾಗ ಆ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ನ ಬಿಗಿನಿಂಗ್ನಲ್ಲೇ ಹಾಕಬೇಕು. ಆಮ್ ಐ ವರ್ಕಿಂಗ್ ನಾವ್ ಅಂದರೆ ಅರ್ಥ ನಾನೀಗ ಕೆಲಸ ಮಾಡ್ತಾ ಇದ್ದೀನ. ಸೊ ಇದನ್ನು ಕೇಳಿಸ್ಕೊಂಡರು ನಿಮ್ಮ ಆಪೋಸಿಟ್ ಪರ್ಸನ್ ಇದಕ್ಕೆ ಆನ್ಸರ್ ಆಗಿ ಹೇಳ್ತಾರೆ ಎಸ್ ಅಥವಾ ನೋ. ಎಸ್ ಯು ಆರ್ ಅಥವಾ ನೋ ಯು ಆರ್ ನಾಟ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಈಸ್ ಹಿ ವರ್ಕಿಂಗ್ ನಾವ್, ಅವನೀಗ ಕೆಲಸ ಮಾಡ್ತಿದ್ದಾನ. ಈ ಶಿ ವರ್ಕಿಂಗ್ ನಾವ್, ಅವಳೀಗ ಕೆಲಸ ಮಾಡ್ತಿದ್ದಾಳ. ಈಸ್ ಇಟ್ ವರ್ಕಿಂಗ್ ನಾವ್, ಅದೀಗ ಕೆಲಸ ಮಾಡ್ತಾ ಇದೆಯಾ. ಈಸ್ ಕಿರಣ್ ವರ್ಕಿಂಗ್ ನಾವ್, ಕಿರಣ್ ಈಗ ಕೆಲಸ ಮಾಡ್ತಿದ್ದಾನ, ರೈಟ್? ಸೊ ಇದಕ್ಕೆಲ್ಲನೂ ಕೂಡ ಆನ್ಸರ್ ಎಸ್ ಆರ್ ನೋದಲ್ಲೇ ಕೊಡ್ತೀವಿ. ನೆಕ್ಸ್ಟ್, ಆರ್ ಯು ವರ್ಕಿಂಗ್ ನಾವ್, ನೀನು ಕೆಲಸ ಮಾಡ್ತಾ ಇದೆಯಾ, ಏನು ಮಾಡ್ತಿದ್ಯಾ. ಆರ್ ವಿ ವರ್ಕಿಂಗ್ ನಾವ್, ಆರ್ ದೇ ವರ್ಕಿಂಗ್ ನಾವ್, ಆರ್ ಮೈ ಫ್ರೆಂಡ್ಸ್ ವರ್ಕಿಂಗ್ ನಾವ್, ರೈಟ್? ಸೊ ಇದು ನೆಗೆಟಿವ್ ಕ್ವಶನ್ ಆದಾಗ ಏನಾಗುತ್ತೆ ನೋಡಿ, ಇಲ್ಲಿದೆ ಆಮ್ ಐ ನಾಟ್ ವರ್ಕಿಂಗ್ ನಾವ್, ನಾನೀಗ ಕೆಲಸ ಮಾಡ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಸಿಂಪಲ್, ಆಮ್ ಐ ಆದ್ಮೇಲೆ ನಾಟ್ ಸೇರಿಸಿದ್ರೆ ಇಲ್ಲಿ ಆಮ್ ಮತ್ತು ನಾಟ್ನ ಕೂಡಿಸಿ ಬರೆಯಕ್ಕೆ ಬರಲ್ಲ, ಆಮ್ ಐ ನಾಟ್ ಅಂತಲೇ ಹೇಳಬೇಕು.
ನಾನೀಗ ಕೆಲಸ ಮಾಡ್ತಾ ಇಲ್ವಾ? ಈಸ್ ಹಿ ನಾಟ್ ವರ್ಕಿಂಗ್ ನಾವ್? ಈಸ್ ಶಿ ನಾಟ್ ವರ್ಕಿಂಗ್ ನಾವ್? ಈಸ್ ಇಟ್ ನಾಟ್ ವರ್ಕಿಂಗ್ ನಾವ್? ಈಸ್ ಕಿರಣ್ ನಾಟ್ ವರ್ಕಿಂಗ್ ನಾವ್? ಅಂದರೆ ಅವನು ಕೆಲಸ ಮಾಡ್ತಿಲ್ವಾ, ಅವಳು ಕೆಲಸ ಮಾಡ್ತಿಲ್ವಾ, ಅದು ಕೆಲಸ ಮಾಡ್ತಾ ಇಲ್ವಾ, ಕಿರಣ್ ಕೆಲಸ ಮಾಡ್ತಾ ಇಲ್ವಾ? ಇದನ್ನು ನೀವು ಇನ್ನೊಂದು ರೀತಿ ಕೂಡ ಬರಿಬೋದು, isn't he she it names working now ಅಂತ ಕೂಡ ಮಾಡಬಹುದು. ಬಟ್ ನೀವು ಸ್ಪ್ಲಿಟ್ ಮಾಡಿ ಬರೆಯೋ ಹಾಗಿದ್ರೆ ಮಧ್ಯದಲ್ಲಿ ಸಬ್ಜೆಕ್ಟ್ ಹಾಕಿ, ಅಂದರೆ ಈಸ್ ನಾಟ್ ಮಧ್ಯದಲ್ಲಿ ಸಬ್ಜೆಕ್ಟ್ ಬರಬೇಕು. ಅದೇ ರೀತಿ ಆರ್ ವಿ ನಾಟ್ ವರ್ಕಿಂಗ್ ನಾವ್? ಆರ್ ಯು ನಾಟ್ ವರ್ಕಿಂಗ್ ನಾವ್? ಆರ್ ದೇ ನಾಟ್ ವರ್ಕಿಂಗ್ ನಾವ್? ಆರ್ ಮೈ ಫ್ರೆಂಡ್ಸ್ ನಾಟ್ ವರ್ಕಿಂಗ್ ನಾವ್? ರೈಟ್. ಆ್ಯಂಡ್ ಇದನ್ನು ಕೂಡ ನೀವು ಸೇರಿಸಿ ಬರೆಯೋ ಹಾಗಿದ್ರೆ ಅರಂಟ್ ಸಬ್ಜೆಕ್ಟ್ ವರ್ಕಿಂಗ್ ನೌ ಅಂತ ಬರಿಬಹುದು. ಗೊತ್ತಾಯ್ತಲ್ಲ? ನೀನು ಕೆಲಸ ಮಾಡ್ತಿಲ್ವಾ, ನಾವು ಕೆಲಸ ಮಾಡ್ತಿಲ್ವಾ, ಅವರು ಕೆಲಸ ಮಾಡ್ತಾ ಇಲ್ವಾ ಅಂತ ಇಲ್ಲಿ ಹೇಳ್ತಿದ್ದೀವಿ. ಸೊ ನೆಗೆಟಿವ್ ಕ್ವಶನ್ನ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ, ಪಾಸಿಟಿವ್ ಕ್ವಶನ್ನ ಪಾಸಿಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಅಷ್ಟು ನಿಮ್ಮ ಇನ್ಫಾರ್ಮೇಷನ್ ಇರಲಿ. ಸೊ ಇನ್ನಷ್ಟು ಎಕ್ಸಾಂಪಲ್ ನೋಡಿ, ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಅಟ್ ದ ಮೂಮೆಂಟ್. ಸೊ ನಾನೀಗೇನು ಮಾಡ್ತೀನಿ, ನಾನೀಗ ಇಂಗ್ಲೀಷನ್ನು ಟೀಚ್ ಮಾಡ್ತಾ ಇದ್ದೇನೆ. ಐ ಆಮ್ ನಾಟ್ ಟೀಚಿಂಗ್ ಇಂಗ್ಲೀಷ್ ಅಟ್ ದ ಮೂಮೆಂಟ್. ನಾನೀಗ ಇಂಗ್ಲೀಷ್ ಟೀಚ್ ಮಾಡ್ತಾ ಇಲ್ಲ. ಆಮ್ ಐ ಟೀಚಿಂಗ್ ಇಂಗ್ಲೀಷ್ ಅಟ್ ದ ಮೂಮೆಂಟ್? ನಾನೀಗ ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ದೀನಾ? ಆಮ್ ಐ ನಾಟ್ ಟೀಚಿಂಗ್ ಇಂಗ್ಲೀಷ್ ಅಟ್ ದ ಮೂಮೆಂಟ್? ನಾನೀಗ ಇಂಗ್ಲೀಷ್ ಟೀಚ್ ಮಾಡ್ತಾ ಇಲ್ವಾ? ರೈಟ್. ನೆಕ್ಸ್ಟ್, ಮೈ ಫ್ರೆಂಡ್ಸ್ ಆರ್ ವಾಚಿಂಗ್ ಅ ಮೂವಿ ಇನ್ ದ ಥಿಯೇಟರ್ ನಾವ್. ನೋಡಿ, ಇಲ್ಲಿ ಮೈ ಫ್ರೆಂಡ್ಸ್ ಅನ್ನೋದು ಬಂತು, ಸಬ್ಜೆಕ್ಟ್ ಪ್ಲೂರಲ್ ಇದೆ, ಆದ್ರಿಂದ ಹಾಕಬೇಕು ಆರ್. ಮೈ ಫ್ರೆಂಡ್ಸ್ ಆರ್ ವಾಚಿಂಗ್ ಅ ಮೂವಿ ಇನ್ ದ ಥಿಯೇಟರ್ ನಾವ್ ಅಂದರೆ ನಮ್ಮ ಫ್ರೆಂಡ್ಸ್ ಈಗ ಮೂವಿ ನೋಡ್ತಾ ಇದ್ದಾರೆ ಥಿಯೇಟರ್ನಲ್ಲಿ. ಮೈ ಫ್ರೆಂಡ್ಸ್ ಆರ್ ನಾಟ್ ವಾಚಿಂಗ್ ಅ ಮೂವಿ, ನೋಡ್ತಾ ಇಲ್ಲ. ಸೊ ನೋಡ್ತಿದ್ದಾರಾ ಅಂತ ಕೇಳಬೇಕಂದ್ರೆ ಆರ್ ಮೈ ಫ್ರೆಂಡ್ಸ್ ವಾಚಿಂಗ್ ಅ ಮೂವಿ ಇನ್ ದ ಥಿಯೇಟರ್ ನಾವ್? ನನ್ನ ಫ್ರೆಂಡ್ಸ್ ಈಗ ಮೂವಿನ ನೋಡ್ತಾ ಇದ್ದಾರಾ? ಓಕೆ. ಎಲ್ಲಿ ನಮ್ಮ ಫ್ರೆಂಡ್ಸ್ ಮೂವಿನ ನೋಡ್ತಿದ್ದಾರೆ ಅಂತ ಕೇಳಬೇಕು. ಆವಾಗ ಕೇಳಿ, ವೇರ್ ಆರ್ ಮೈ ಫ್ರೆಂಡ್ಸ್ ವಾಚಿಂಗ್ ಅ ಮೂವಿ ನಾವ್? ರೈಟ್. ಆರ್ಂಟ್ ಮೈ ಫ್ರೆಂಡ್ಸ್ ವಾಚಿಂಗ್ ಅ ಮೂವಿ ಇನ್ ದ ಥಿಯೇಟರ್ ನಾವ್? ನನ್ನ ಫ್ರೆಂಡ್ಸ್ ಈಗ ಮೂವಿನ ನೋಡ್ತಾ ಇಲ್ವಾ ಅಂತ ಕೇಳೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ, ಹಿ ಈಸ್ ರೈಟಿಂಗ್ ಅ ಸ್ಟೋರಿ ನಾವ್. ಅವನೀಗ ಒಂದು ಕಥೆಯನ್ನು ಬರೆಯುತ್ತಿದ್ದಾನೆ. ಸೊ ಹಿ ಬಂದಿದೆ, ಆದ್ರಿಂದ ಇಲ್ಲಿ ಹಾಕಬೇಕು ಈಸ್. ಅದೇ ರೀತಿ ಇಲ್ಲಿ ಕಿರಣ್ ಬಂದರೂ ಈಸ್ ಹಾಕಬೇಕು, ಅಂದರೆ ಒಬ್ಬ ಪರ್ಸನ್ ಹೆಸರು. ಸುಧಾ ಅವಾಗಲೂ ಈಸ್ ಆಗುತ್ತೆ. ಸೊ ಯಾವುದೇ ಒಬ್ಬ ಸಿಂಗ್ಯುಲರ್ ಪರ್ಸನ್ ನೇಮ್ ಬಂದರೂ ಕೂಡ ಈಸ್ ಹಾಕಿ. ಈಸ್ ನಾಟ್ ರೈಟಿಂಗ್ ಅ ಸ್ಟೋರಿ ನಾವ್, ಅವನಿಗೆ ಒಂದು ಕತೆ ಬರಿತಾ ಇಲ್ಲ. ಈಸ್ ಹಿ ರೈಟಿಂಗ್ ಅ ಸ್ಟೋರಿ ನಾವ್? ಅವನಿಗೆ ಒಂದು ಕತೆ ಬರೀತಿದ್ದಾನ? ಇಸಂಟ್ ಹಿ ರೈಟಿಂಗ್ ಅ ಸ್ಟೋರಿ ನಾವ್? ಅವನಿಗೆ ಒಂದು ಕತೆ ಬರಿತಾ ಇಲ್ವಾ? ರೈಟ್. ಅವನಿಗೆ ಎಲ್ಲಿ ಕತೆ ಬರಿತಾ ಇದ್ದಾನೆ? ವೇರ್ ಈಸ್ ಹಿ ರೈಟಿಂಗ್ ಅ ಸ್ಟೋರಿ ನಾವ್? ಅವನು ಹೇಗೆ ಕತೆ ಬರಿತಾ ಇದ್ದಾನೆ? ಹೌ ಈಸ್ ಹಿ ರೈಟಿಂಗ್ ಅ ಸ್ಟೋರಿ ನಾವ್? ಅವನು ಯಾಕೆ ಕತೆ ಬರಿತಾ ಇದ್ದಾನೆ? ವೈ ಈಸ್ ಹಿ ರೈಟಿಂಗ್ ಅ ಸ್ಟೋರಿ ನಾವ್? ಗೊತ್ತಾಯ್ತಲ್ಲ? ಮತ್ತೇನು ಹೇಳ್ಬೋದು? ಅವನು ಯಾರ ಜೊತೆ ಕತೆ ಬರಿತಾ ಇದ್ದಾನೆ? ಹೂ ಈಸ್ ಹಿ ರೈಟಿಂಗ್ ಅ ಸ್ಟೋರಿ ವಿತ್? ಅಂದರೆ ಅವನು ಯಾರ ಜೊತೆ ಈಗ ಕತೆನ ಬರಿತಾ ಇದ್ದಾನೆ. ಸೊ ನೋಡಿ, ತುಂಬ ಸಿಂಪಲ್ ಇದೆ. ಈ ಪಾಸಿಟಿವ್ ಕ್ವಶನ್ನ ಹಿಂದೆ ನೀವು WH ವರ್ಡ್ ಹಾಕಿಬಿಟ್ರೆ ಅದು WH ಕ್ವಶನ್ ಆಗೋಗುತ್ತೆ ಅಷ್ಟೇ. ಸೊ ಗೊತ್ತಾಯ್ತಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಗೆ ನಾವು ಸೆಂಟೆನ್ಸ್ ಮಾಡ್ತೀವಿ ಅಂತ. ಏನೇ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ಒಂದು ಟೆನ್ಸ್ನ ನೋಟ್ಸ್ ಬೇಕಾಯಿತು ಅಂದರೆ ನನಗೆ ಫೇಸ್ಬುಕ್ನ ಪೇಜ್ ಲೈಕ್ ಮಾಡಿ, ಫಾಲೋ ಮಾಡಿ. ನಾನಲ್ಲಿ ಪ್ರತಿದಿನದ ನೋಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದರ ಲಿಂಕ್ನ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿ ನನ್ನ ಪೇಜ್ನ ಲೈಕ್ ಆ್ಯಂಡ್ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.